ಸೊ ಹಾಯ್ ಎಲ್ರಿಗೂ ನಮಸ್ತೆ. ಸೊ ನಾನು ನಿಮ್ಮ ಶರತ್. ಇಂದಿನ ವಿಡಿಯೋದಲ್ಲಿ ನಾನು ಐಪಿಒ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಸೊ ಬನ್ನಿ ಈ ವಿಡಿಯೋದಲ್ಲಿ ಐಪಿಒ ಅಪ್ಲೈ ಮಾಡೋದು ಹೇಗೆ, ಏನೇನು ಪ್ಯಾರಾಮೀಟರ್ಸ್ ನೋಡಬೇಕು ಡಿಸ್ಕಸ್ ಮಾಡೋಣ. ಸೊ ಜಸ್ಟ್ ಗೂಗಲ್ಗೆ ಹೋಗಿ ಚಿತ್ತೋಗರ್ ಐಪಿ ಅಂತ ಟೈಪ್ ಮಾಡಬೇಕು. ಅದ್ರಲ್ಲಿ ಐಪಿಒ ಡ್ಯಾಶ್ಬೋರ್ಡ್ ಇಂಡಿಯಾ ಅಂತ ಬಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಹಿಂಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ತುಂಬಾ ಕಂಪನಿಗಳಿದ್ದಾವೆ. ನಾನು ಎಕ್ಸಾಂಪಲ್ ಆಗಿ ವಾರಿ ಎನರ್ಜೀಸ್ ತಗೊಳ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ JMP ಅಂತ ಸೆಕ್ಷನ್ ಇದೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ರೈಟ್ ಸೈಡ್ ರೈಟ್ ಕಾರ್ನರ್ ಇಲ್ಲಿ ನೋಡಬಹುದು 86%, 84%, 81%, 87% ಈ ತರ ಕೊಟ್ಟಿದ್ದೇನೆ. ಸೊ ಇದನ್ನ ನಾವು JMP ವ್ಯಾಲ್ಯೂ ಅಂತ ಕರಿತೀವಿ. ಇದು ನಿಮಗೆ ಮಿನಿಮಮ್ ಬಂದ್ಬಿಟ್ಟು 25 ಇಂದ 30% ಇರಬೇಕು. ಸೊ ಈ ತರ ನಿಮಗೆ ಮೋರ್ ದೆನ್ 30% ಮೇಲ್ಗಡೆ ಅಂದ್ರೆ ನೀವು ಈಸಿಯಾಗಿ ಒಂದು ಐಪಿಗೆ ಅಪ್ಲೈ ಮಾಡಬಹುದು. ಸೊ ಅದೇ ತರ ನೀವು ಫರ್ದರ್ ಅನಾಲಿಸಿಸ್ ಏನಾದ್ರು ಮಾಡ್ತೀರಾ ಅಂದ್ರೆ ಇವಾಗ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಸೊ ಇಲ್ಲಿ ನೋಡಿ ಡೀಟೇಲ್ಸ್ ನಿಮಗೆ ಕಾಣುತ್ತೆ. ಇಲ್ಲಿ ಟೋಟಲ್ ಇಶ್ಯೂ ಸೈಜ್ ಅಂತ ಇದೆ. ಸೊ 4321 ಕೋಟಿ ಇವು ಸ್ಟಾಕ್ ಮಾರ್ಕೆಟ್ ಇಂದ ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಫ್ರೆಶ್ ಇಶ್ಯೂ ಬಂದ್ಬಿಟ್ಟು 3600 ಕೋಟಿ ಇದೆ. ಅಂಡ್ ಆಫರ್ ಫಾರ್ ಸೇಲ್ ಇದನ್ನ OFS ಅಂತ ಕರಿತೀವಿ ಶಾರ್ಟ್ ಆಗಿ 721 ಕೋಟಿ ಇದೆ. ಸೊ ನೀವು ಯಾವತ್ತಷ್ಟೇ ಫ್ರೆಶ್ ಇಶ್ಯೂ ಮತ್ತೆ OFS ಕಂಪೇರ್ ಮಾಡಿದಾಗ ಫ್ರೆಶ್ ಇಶ್ಯೂ ಜಾಸ್ತಿ ಇರಬೇಕು, OFS ಕಡಿಮೆ ಇರಬೇಕು. OFS ಜಾಸ್ತಿ ಅಂತ ಹೇಳಿದ್ರೆ ಸೊ ಅವರು ಕಲೆಕ್ಟ್ ಮಾಡಿರೋ ದುಡ್ಡು ಪ್ರಮೋಟರ್ಸ್ ಆರ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಗೆ ಹೋಗುತ್ತೆ, ಅದು ಕಂಪನಿಗೆ ನೆಗೆಟಿವ್ ಸೈನ್ ಆಗಿರುತ್ತೆ. ಸೊ ಅದಕ್ಕೆ ನೀವು ಫ್ರೆಶ್ ಇಶ್ಯೂ ಮತ್ತೆ OFS ಕಂಪೇರ್ ಮಾಡಿದ್ರೆ ಫ್ರೆಶ್ ಇಶ್ಯೂ ಜಾಸ್ತಿ ಇರಬೇಕು, ಅದು ಪಾಸಿಟಿವ್ ಸೈನ್ ಆಗಿರುತ್ತೆ. ನೋಡಿದ್ರಲ್ಲ, ಇದೇ ತರ ಈಸಿಯಾಗಿ ಈ ಪ್ಯಾರಾಮೀಟರ್ನ ಯೂಸ್ ಮಾಡ್ಕೊಂಡು ನೀವು ಐಪಿಗೆ ಅಪ್ಲೈ ಮಾಡಬಹುದು. ಇದೇ ತರ ಇನ್ನು ಹೆಚ್ಚಿನ ಕಂಟೆಂಟ್ಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ.